ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಒಂದು ಕೋಆಪರೇಟಿವ್ ಬ್ಯಾಂಕ್ ಅವ್ಯವಹಾರದಲ್ಲಿ ನಡೆದಂಥ ತನಿಖೆಯ ವಿಷಯದಲ್ಲಿ ಹೇಗೆ ಗೋಲ್ಮಾಲ್ಗಳಾದವು ಅನ್ನೋದನ್ನು ದಾಖಲೆಗಳ ಸಮೇತ ಸುವರ್ಣ ನ್ಯೂಸ್ ನಿಮ್ಮೆದುರಿಗಿಟ್ಟಿದೆ. 60 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಬ್ಯಾಂಕ್ ಮ್ಯಾನೇಜರ್ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ದಾಖಲಿಸ್ತಾರೆ. 3 ಜನ ಮ್ಯಾನೇಜರ್ಗಳ ವಿರುದ್ಧ ಆ ದೂರು ಇದ್ದಂಥದ್ದು. ಆ ದೂರನ್ನು ದಾಖಲಿಸಿಕೊಂಡಂಥ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯವರು ಆ ದೂರನ್ನು CIDಗೆ ವರ್ಗಾಯಿಸ್ತಾರೆ. ಅಲ್ಲಿ ಎಕನಾಮಿಕ್ ಅಫೆನ್ಸ್ ವಿಂಗ್ನ ಅಧಿಕಾರಿಗಳು ತನಿಖೆಯನ್ನು ಕೈಗೆತ್ತಿಕೊಳ್ತಾರೆ. ತನಿಖೆ ಮಾಡ್ತಾ ಹೋದಂತೆ ದೂರಿನಲ್ಲಿ ಇದ್ದಂಥ 3 ಜನ ಮ್ಯಾನೇಜರ್ಗಳ ಮಾತ್ರ ಅಲ್ಲ, ಸ್ವತಃ ದೂರುದಾರರು ಅದರಲ್ಲಿ ಪಾಲುದಾರರು ಅನ್ನೋದು ಗೊತ್ತಾಗುತ್ತೆ. ನಂತರ ಬೆಚ್ಚಿ ಬೀಳಿಸುವಂಥ ಅಂಶ ಅಂದರೆ ರಾಜ್ಯಸಭೆಯ ಸ್ಪೀಕರ್ ರೆಹಮಾನ್ ಖಾನ್ ಅವರ ಪುತ್ರ ಮತ್ತು ಅವರ ಅತ್ಯಂತ ಹತ್ತಿರದ ಬಂಧುಗಳು ಕೂಡ ಇದರಲ್ಲಿದ್ದಾರೆ ಅನ್ನುವಂಥದ್ದನ್ನು ತನಿಖಾಧಿಕಾರಿ ಇನ್ಸ್ಪೆಕ್ಟರ್ ರವಿಶಂಕರ್ ಕಂಡುಕೊಳ್ತಾರೆ. ನಂತರ ಹಿರಿಯ ಅಧಿಕಾರಿಗಳಿಗೆ ವರದಿಯನ್ನು ಕೂಡ ಕೊಡ್ತಾರೆ. ಇವರೆಲ್ಲರ ವಿರುದ್ಧ ಪ್ರಾಥಮಿಕ ತನಿಖಾ ವರದಿ ಸಿದ್ಧವಾಗಿದೆ, ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ನನಗೆ ಅನುಮತಿಯನ್ನು ಕೊಡಿ ಅನ್ನುವಂಥದ್ದು. ನಂತರ ಒಳ ವ್ಯವಹಾರಗಳೇನಾಗಿದೆಯೋ ಗೊತ್ತಿಲ್ಲ. ಚಾರ್ಜ್ ಶೀಟ್ನಲ್ಲಿ ಆ ಯಾವ ಪ್ರಭಾವಿಗಳ ಹೆಸರುಗಳು ಕೂಡ ಬರೋದಿಲ್ಲ. ಯಥಾ ಪ್ರಕಾರ ಮೊದಲು ದೂರಿನಲ್ಲಿದ್ದಂಥ 3 ಜನ ಜನರಲ್ ಮ್ಯಾನೇಜರ್ಗಳು ಮಾತ್ರ ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳಾಗ್ತಾರೆ. ಇನ್ಸ್ಪೆಕ್ಟರ್ ರವಿಶಂಕರ್ ಕಂಡು ಹಿಡಿದಿದ್ದಂಥ ಉಳಿದ ಆರೋಪಿಗಳು ಇದುವರೆಗೂ ಗೌರವಾನ್ವಿತರು ಅನ್ನಿಸಿಕೊಂಡು ಸಮಾಜದಲ್ಲಿ ಓಡಾಡ್ತಾ ಇದ್ದಾರೆ. ಅನ್ವರ್ ಮನಿಪ್ಪಾಡಿ ಅವ್ರನ್ನ ನಾನು ಕೇಳೋದಕ್ಕೆ ಬಯಸ್ತೇನೆ, ಹೇಗೆ ಸರ್ ಈ ಒಂದು ಪ್ರಭಾವ ವರ್ಕ್ ಆಗುತ್ತೆ? ಇದು ಕೇವಲ ಈ CID ತನಿಖೆ ಇನ್ಸ್ಪೆಕ್ಟರ್ ರವಿಶಂಕರ್ ವರದಿಯಲ್ಲಿ ಮಾತ್ರ ಆಗಿದೆಯಾ, ಅಥವಾ ಇದೊಂದೇ ಅಲ್ಲ ತನಿಖೆ ನಡೆದಿರೋದು, ಹಲವು ತನಿಖೆಗಳು ನಡೆದಿದೆ, ಆ ತನಿಖೆಗಳ ಮೇಲೂ ಪ್ರಭಾವ ಬೀರಲಾಗಿದೆಯಾ? ಎಲ್ಲ ತನಿಖೆಗಳ ಮೇಲೆ ಪ್ರಭಾವ ಬೀಳುತ್ತೆ. ಮೊದಲು ಹಣಬಲ, ಎಸ್, ಅದು ಆಗದಿದ್ದರೆ ತೋಳುಬಲ, ತೋಳುಬಲ ಕೂಡ ಆಗದಿದ್ರೆ ಗುಂಡುಬಲ, ಗುಂಡೆ ತಾವು ಹೇಳುವಂಥದ್ದು ಧ್ವನಿ ಎತ್ತುವವರ ಪ್ರಾಣಕ್ಕೆ ಅಪಾಯ ಕೂಡ ಬರುತ್ತೆ. ಖಂಡಿತವಾಗಿ ನೋಡಿ, ಒಂದು 10 ತಿಂಗಳ ಮುಂಚೆ ಶಂಸುಲ್ ಹುದ್ದಾ ಅಂತೇಳಿ ಒಬ್ಬ ಎಡಿಟರ್, ಉರ್ದು ಪೇಪರ್ ಎಡಿಟರು ನನ್ನ ಜೊತೆ ಭಾಳ ಸಹಕರಿಸಿದ್ದ, ಎಲ್ಲ ಮಾಡಿದ್ರು. ಪಾಪ ಅವರು ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಕೊಡ್ತಿದ್ರು. ಅವರು ತಮ್ಮ ಉರ್ದು ಮ್ಯಾಗ್ಝಿನಲ್ಲಿ ಬರೆದಿದ್ರು ಹೀಗೆ ನಡೀತಾ ಅಂತೇಳಿ. ಅವರಿಗೆ ವಾರ್ನ್ ಮಾಡಿದ್ರು, ಆದರೂ ಬಿಡಲಿಲ್ಲ. ಅವರು ನಂತರ ಹೇಳ್ತೀವಿ ನಂಗೆ ಮಾಡ್ತಾ ಇದ್ದಾರೆ ಅಂತೇಳಿ ಮುಂಚಿನ ದಿವಸ ಹತ್ರ ಮಾತಾಡಿದ್ದಾರೆ. ಮರುದಿನ ಹೋಗಿ ಅವರಿಗೆ ಗುಂಡಿಟ್ಟು ಹಾಡು ಹಗಲಲ್ಲೇ ಕೊಂಡಿದ್ದಾರೆ. ಯಾಕೆ? ನಾನು ಅಧ್ಯಕ್ಷರಾಗಿರೋ ಆಯೋಗ ಅಧ್ಯಕ್ಷ ಆಗಬೇಕಾದ್ರೆ ಅಲ್ಲ, ಇದು ಬಹಳ ಗಂಭೀರ ಆರೋಪ ಆಗುತ್ತೆ. ಅಂದ್ರೆ ಯಾವುದೇ ದಾಖಲೆಗಳಿಲ್ಲದೆ ಅವರು ಮಾಡಿದ್ದಾರೆ ಅಂತ ಈ ಸದ್ಯದಲ್ಲಿ ಹೇಳೋದು ಬೇಡ. ಅಲ್ಲ, ತನಿಖೆ ಆಯ್ತಾ? ಆರೋಪಿಗಳು ಅರೆಸ್ಟ್ ಆದ್ರ? ತನಿಖೆ ಆಗಲಿಲ್ಲ, ಅದು ಏನು ಅರೆಸ್ಟ್ ಆಗಲಿಲ್ಲ, ಯಾರು ಅರೆಸ್ಟ್ ಆಗಲಿಲ್ಲ. ಮಾತ್ರ ಎಲ್ಲಾ ನ್ಯೂಸ್ ಪೇಪರ್ಗಳು ಬಂದಿದೆ, ಉರ್ದು ನ್ಯೂಸ್ ಪೇಪರ್ ಕೊಡಬೇಕು, ಜನರು ಮಾತಾಡ್ತಕೊಂಡಿದ್ದಾರೆ. ಅದು ಇದಕ್ಕೋಸ್ಕರ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅದು ನಿಮ್ಮಲ್ಲಿ ಕೂಡ ನ್ಯೂಸ್ ಬಂದಿದೆ ಅದರಲ್ಲಿ. ಅದೇ ಪ್ರಕಾರ ನನ್ನ ಜೊತೆ ಆಯೋಗದಲ್ಲಿ ಯಾರು ಕೆಲಸ ಮಾಡಿ ಉತ್ತಮವಾಗಿ ಪ್ರಾಮಾಣಿಕ ಕೆಲಸ ಮಾಡಿದ್ದಾರೋ ಅವರಿಗೆ ಕೂಡ ಭಾಳ ಕಿರುಕುಳ ಕೊಡ್ತಾ ಇದ್ದಾರೆ. ಅತೀಕ್ ಅಹಮದ್ ಭಾಳ ಪ್ರಾಮಾಣಿಕ ಒಬ್ಬ ಸೆಕ್ರೆಟರಿ ಆಗಿದ್ದರು, ಅವರು ಸೀನಿಯರ್ KS ಆಫೀಸರ್. ಅವರಿಗೆ ಪ್ರಮೋಟ್ ಸಿಗಬೇಕಿತ್ತು. ಇವರೆಲ್ಲ ಸೇರಿ ಅವರಿಗೆ ಪ್ರಮೋಟ್ ಸಿಕ್ಕಿದಾಗೆ ಸುಳ್ಳು ಆಪಾದನೆ ಮಾಡಿದರು. ರಂಗನಾಥ್ ಚೀಫ್ ಸೆಕ್ರೆಟರಿ ಆಗಿದ್ದರು, ಸಂಜೀವ DPS ಸೆಕ್ರೆಟರಿ ಆಗಿದ್ದರು. ಅವರು ಅದು ಸುಳ್ಳು ಅಂತೇಳಿ ಆಪಾದನೆ ಇಲ್ಲ ಅಂತೇಳಿ ಪ್ರಮೋಷನ್ ಕೊಡ್ಬೋದು ಅಂತ ಹೇಳಿದಾಗ ಮತ್ತೊಂದು ಹೊಸ ಸುಳ್ಳು ಆರೋಪ ಮಾಡಿದ್ದಾರೆ. ಇದು ಕರ್ಕೊ ಕೊಡ್ತಾರೆ. ಹೇಳ್ತಾರೆ ಹೇಳಿದ್ರೆ ಅಲ್ಲಿ ಜನರು ಹೇಳ್ತಾರೆ, ಅವ್ರು ಹೀಗೆ ಮಾತಾಡ್ಕೊಳ್ತಾರೆ, ಒಂದು ಸುಸೈಡ್ ಮಾಡಬೇಕು, ಇಲ್ಲದ ರಿಸೈನ್ ಮಾಡಿ ಹೋಗಬೇಕು ಅತೀಕ್ ಅಹಮದ್. ಅವ್ರು ಯಾಕೆ ಅದ್ರ ಮನುಪಾಟಿಗೆ ಸೇರಿಕೊಂಡು ನಮ್ಮ ಮೇಲೆ ಆಪಾದನೆ ಮಾಡಿದ್ದಾರೆ ಅಂತೇಳಿ. ಯಾಕೆಂದರೆ ಇದೇ ವಿಚಾರದಲ್ಲಿ ಕೂಡ ಲೋಕಾಯುಕ್ತದಲ್ಲಿ ನಾನು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದು ತನಿಖೆ ಆಗಬೇಕು ಅಂತೇಳಿ. ಇಲ್ದ್ರಿಗೆ ಆಗಲಿಲ್ಲ, ಬಹುಶಃ ಆಗ್ಬೋದು, ಈಗ ಆಗ್ಬೋದು. ಅದೇ ರೀತಿ ಹೇಗೆ ಸಂಶೋಧನೆ ಕೊಂದರು ಅದೇ ರೀತಿ ನನಗೆ ಕೂಡ ಹಣದ ಬಲ ನನಗೆ ಬಂದಿತ್ತು, ಹಣ. ಆದರೆ ಅದಕ್ಕೆ ಬಗ್ಲಿಲ್ಲ, ತೋಳು ಬಲ ಪ್ರಯೋಗಿಸಿದರು. ನನ್ನ ಮನೆ ಹತ್ರ ಬಂದು ಕಲ್ಪಿಸಾಡಿದೆಲ್ಲ ಮಾಡಿದರು, ಎಲ್ಲ ಮಾಡಿದರು. ಆಗ ಮುಂಚಿನ ಕಮಿಷನರ್ ಗೊತ್ತಾಗಿ ಅವರು ನನಗೆ ಬೇಕಾದ ರಕ್ಷಣೆ ಕೊಡಬೇಕಾದ್ರೆ ಎಲ್ಲ ಪೊಲೀಸ್ ಅವರನ್ನ ಗನ್ಗಳನ್ನ ಕೊಟ್ಟಿದ್ರು. ಮೊನ್ನೆ ಮತ್ತೊಂದು ಚಾನಲ್ ಕೂಡ ಕರೆದು ಇದೇ ಚಾನಲ್ ಕರೆದಿದ್ರು, ಎಲ್ಲ ಮಾತಾಡಿದೆ. ನನ್ನ ವಕ್ಫ್ ರಿಪೋರ್ಟ್ ಕೂಡ ಹೋಗಿತ್ತು, ಅದರಲ್ಲೂ ಇವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ. ಅದು 2,30,000 ಕೋಟಿದು ಅದು ಸ್ಕ್ಯಾಮ್. ನನಗೆ ಸಿಕ್ಕಾಪಟ್ಟೆ ಥ್ರೆಟ್ ಇದ್ದರೂ ಕೂಡ ನಾನು ಮೊನ್ನೆ ಕೇಳಿದ್ದೆ, ನನಗೆ ಕೇವಲ ಗನ್ಮೆನ್ ಸಾಕಾಗಿಲ್ಲ, ನಾನು ಈ ರಿಪೋರ್ಟಿನ ಅಂತಿಮ ನೋಡಲಿಕ್ಕೆ ಬಯಸ್ತೇನೆ. ಅಷ್ಟುವರೆಗಾದರೂ ನನಗೆ ಒಂದು ಆರ್ಮ್ಡ್ ಪೊಲೀಸರೇ ಕೊಡಬೇಕಾಗುತ್ತೆ ನೀವೇನು ಹೇಳಿದ್ದಕ್ಕೆ. ಅವರೀಗ ಈ ಪ್ರೆಸೆಂಟ್ ಸರ್ಕಾರ, ಈ ಕಮರುಲ್ ಇಸ್ಲಾಮು ಆಮೇಲೆ ಅವರೆಲ್ಲ ಸೇರಿಕೊಂಡು ನನಗೆ ಇದ್ದ ಒಂದು ಗನ್ಮೆನ್ ಅದು ಕೂಡ ತೆಗೆದಿದ್ದಾರೆ. ಮೊನ್ನೆ ಕೂಡ ಹೋಗ್ಬೇಕಾದ್ರೆ ಟಿವಿನಲ್ಲಿ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಇದೆಲ್ಲವನ್ನು ಕೇಳ್ತಾ ಇದ್ರೆ ಅನ್ವರ್ ಮನಿಪ್ಪಾಡಿ ಅವರೇ, ನನಗೊಂದು ಪ್ರಶ್ನೆ ಹೇಳ್ತಾ ಇದೆ. ಮುಸ್ಲಿಂ ಸಮುದಾಯದ ಶತ್ರುಗಳು ಯಾರು ಅನ್ನುವಂಥದ್ದು ಎಲ್ಲಿದ್ದಾರೆ? ಅವರು ಮುಸ್ಲಿಂ ಸಮುದಾಯ ಶತ್ರುಗಳು ಪಾಪ ಆ ಸಮುದಾಯದಲ್ಲಿ ಅವ್ರ ಮುಗ್ಧರು. ನಮ್ಮ ಸಮುದಾಯ ಅದರಲ್ಲಿ ಯಾರು ಲೀಡರ್ ಅನ್ಸ್ಕೊಂಡಿದ್ದಾರೋ, ನಾಯಕರು ಅನ್ಸ್ಕೊಂಡಿದ್ದಾರೋ ಅವರೇ ಶತ್ರು ಅವರಿಗೆ.
ಇಲ್ಲಿ ತನಕ ಈ ಕಳೆದ ಒಂದು 50-60 ವರ್ಷದಲ್ಲಿ ಯಾರು ಎಲ್ಲರೂ ಹೇಳಬಾರೆ ಭಾಳಷ್ಟು ಒಂದು 90% ಯಾರೆಲ್ಲ ಅವರು ತಾವು ನಾಯಕರಿಂದ ಎಣಿಸ್ಕೊಂಡಿದ್ದಾರೋ ಅವರು ಎಲ್ಲರೂ ವಕ್ಫ್ ಪ್ರಾಪರ್ಟಿ ಆಗಲಿ ಅಮಾನತ್ ಬ್ಯಾಂಕ್ ಆಗಲಿ ಎಲ್ಲ ಕಡೆ ಲೂಟ್ ಮಾಡ್ದಲ್ಲೇ ಯಾರು ಒಳ್ಳೇದು ಮಾಡಲಿಲ್ಲ. ಯಾರು ಒಳ್ಳೇದು ಮಾಡಲಿಲ್ಲ. 10 ಲಕ್ಷ ಕೋಟಿ ಆಸ್ತಿ ಸ್ವಾಮಿ ನಮ್ಮ ವಕ್ಫ್ ಪ್ರಾಪರ್ಟಿದು. ಅದು ಇದ್ದಿದ್ರೆ ಯಾವ ಮುಸಲ್ಮಾನನು ಕೂಡ ಬಡವನಿಗೆ ಸಾಧ್ಯನೇ ಇಲ್ಲ. ಎಲ್ರಿಗೂ ಮನೆ ಇರುತ್ತೆ, ವಿದ್ಯಾಭ್ಯಾಸ ಇರುತ್ತೆ, ಭಾಳ ಸಂತೋಷ ಇರ್ಬೋದು. ಆದರೆ ಈಗಲೂ ಕೂಡ ಬೇಡು ಸ್ಥಿತಿಯಲ್ಲಿ ಮಾಡಿದ್ದಾರೆ ಇವರು ಈ ಮುಗ್ಧ ಮುಸಲ್ಮಾನ ಸಮುದಾಯವನ್ನು. ಒಂದೆರಡು ಸಣ್ಣ ಎಕ್ಸಾಂಪಲ್ ಸಮೇತ ನೀವು ಸಂಕ್ಷಿಪ್ತವಾಗಿ ವಿವರಿಸಬಹುದಾ? ಈ ಗೋಲ್ಮಾಲ್ ಅಮಾನತ್ ಬ್ಯಾಂಕ್ನಲ್ಲಿ ಹೇಗೆ ನಡೀತು ಸಂಕ್ಷಿಪ್ತವಾಗಿ ವಿವರಿಸಬಹುದಾ? ಇದು ಹೇಗೆ ನಡೀತಿದ್ರೆ, ಇವರು ತಮ್ಮ ಸಂಬಂಧಿಕರಿಗೆ, ಅಳಿಯನಿಗೆ, ಮಗನಿಗೆ, ಮಗಳಿಗೆ, ಇವರ ಚಮಚಗಳಿಗೆ, ಇವರ ಕೋಟರಿ ಅವರಿಗೆ ಇವರಿಗೆಲ್ಲ ಲೋನ್ ದೊಡ್ಡ ದೊಡ್ಡ ಲೋನ್ ಕೊಡ್ತಾರೆ. ಅದು 10 ಕೋಟಿ ಇರ್ಬೋದು, 2 ಕೋಟಿ ಇರ್ಬೋದು, ಎಲ್ಲ ಇರ್ಬೋದು. ಇದ್ದು ಅದಕ್ಕೆ ಬೇಕಾದ ಶ್ಯೂರಿಟಿ ಕಡಿಮೆ ಅಮೌಂಟ್ ಶ್ಯೂರಿಟಿ ಒಂದು ಯಾವುದು 10 ಲಕ್ಷ ಕೊಡ್ತಾರೆ. ನೀವು ಪ್ರಭಾವಿ ಒಬ್ಬರ ಫೋರ್ಜರಿ ಪ್ರಕರಣದ ಬಗ್ಗೆ ಕೂಡ ಹೇಳ್ತಾ ಇದ್ರಿ, ಏನದು? ಯಾರ ಸೈನ್ ಅನ್ನು ಅಪ್ಪಣ್ಣ ಹೆಗ್ಡೆ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಇದರ ತನಿಖೆ ಮಾಡಿದ್ರು. ಅವರ ರಿಪೋರ್ಟ್ನಲ್ಲಿ ದಯಾನಂದ್ ಪೈ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ, ಬಹಳ ದೊಡ್ಡವರು. ಅವರ ಸೈನ್ ಅನ್ನು ಕೂಡ ಫೋರ್ಜರಿ ಮಾಡಿ, ದಯಾನಂದ್ ಪೈ ಸೈನ್ ಅನ್ನ ಫೋರ್ಜರಿ ಮಾಡಿದ್ದಾರೆ. ಯಾರು ಮಾಡಿದ್ರು? ಇದೇ ರೆಹಮಾನ್ ಖಾನ್ ಅವರು ಅವರೇ ಮಾಡಿಸಿದ್ದಾರೆ. ಮಾಡಿಸ್ಬಿಟ್ಟು ಡೈಮಂಡ್ ಡಿಸ್ಟ್ರಿಕ್ಟ್ ಎಂಬ ಜಾಗ ಇದೆ ಹಳೆ ಏರ್ಪೋರ್ಟ್ ರೋಡಲ್ಲಿ, ಅದನ್ನ ಅಡವಿಗಿಟ್ಟು ಅಡವಿಟ್ಟು ದುಡ್ಡು ತಗೊಂಡಿದ್ದಾರೆ. ಇದಕ್ಕೆ ದೊಡ್ಡ ವಿಷಯ ಇಲ್ಲ. ದಯಾನಂದ್ ಪೈ ಅವರು ತಮ್ಮ ಡಿಪೋಸಿಷನ್ ಅಲ್ಲಿ ಅಪ್ಪಣ್ಣ ಹೆಗ್ಡೆ ಅವರಿಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾನು ಯಾವುದಕ್ಕೂ ಸೈನ್ ಮಾಡಿಲ್ಲ ಎಂದು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆ ರಿಪೋರ್ಟ್ ಕೂಡ ನಿಮ್ಮ ಬರುವ ಒಂದು ವೀಕ್ಷಣೆ ನಿಮಗೆ ತೋರಿಸ್ತೇನೆ ಅದನ್ನ. ಸೊ ಫೋರ್ಜರಿಯ ಆರೋಪವನ್ನ ಕೂಡ ಮಾಡ್ತಾ ಇದ್ರಿ ಮತ್ತು ಆರೋಪ ಸಾಬೀತಾಗಿದೆ ವರದಿಯಲ್ಲಿ. ಹೌದು, ಆರೋಪ ಸಾಬೀತಾಗಿದೆ. ಈ ಎಲ್ಲ ಆಗ ಇವರು ಮಾಡೋ ಗೊಠಾಳವನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಬಾಕಿದ್ದ ಡೈರೆಕ್ಟರ್ಗಳಿದ್ದಾರಲ್ಲ, ಅವ್ರಿಗೆ ಕೂಡ ಅದೇ ರೀತಿ ಅವರ ಮಗನಿಗೆ ಅವ್ರಿಗೆಲ್ಲ ಕೊಟ್ಟರು. ಅದೇನೋ ಗಾದೆ ಮಾತಿದೆಯಲ್ಲ, ಉಂಡವನೇ ಜಾಣ ಅಂತೇಳಿ. ಈ ಮೊಹಮ್ಮದ್ ನನಗೆ ಒಂದು ಖಾನ್ ಯಾರು ಗೊತ್ತಾ? ಅಲಮೀನ್ ಕಾಲೇಜ್ ಸಂಸ್ಥೆಗಳ ದನಿ, ಅದರ ಮುಖ್ಯಸ್ಥರು. ಅವರು ಆ ಜಾಗ ಕೂಡ ವಕ್ಫ್ ಪ್ರಾಪರ್ಟಿ ಜಾಗಗಳನ್ನು ದಪ್ಪಳಿಸಿಕೊಂಡು ವಿದ್ಯಾಸಂಸ್ಥೆ ಕಟ್ಟಿದ್ದಾರೆ. ಈ ಮ್ಯಾಜಿಕ್ ಹೇಗೆ ನಡೆಯುತ್ತೆ ಸರ್? CID ಸಲ್ಲಿಸಿದಂಥ ಚಾರ್ಜ್ ಶೀಟ್ನಲ್ಲಿ ಮಾತ್ರ ಇವರು ಆರೋಪಿಗಳು ಅಂತ ಬರೋದಿಲ್ಲ. RBI ಒಂದು ತನಿಖೆಯನ್ನು ಮಾಡುತ್ತೆ ಸಪರೇಟ್ ಆಗಿ, ಅದರಲ್ಲಿ ಇವರೆಲ್ಲರ ಕೈವಾಡ ಬೆಳಕಿಗೆ ಬರುತ್ತೆ, ಆ ವರದಿ ಸಲ್ಲಿಕೆ ಆಗುತ್ತೆ. ನನಗೆ ಗೊತ್ತಾಗಿರುವಂಥದ್ದು ಸಹಕಾರ ಇಲಾಖೆ ಮಾಡಿದಂಥ ತನಿಖೆಯಲ್ಲೂ ಕೂಡ ಇದು ಹೇಗೆ ಗೊತ್ತುಂಟಾ? ಬೇಲಿಯೇ ಹೊಲಬೆ ಇದಾಗೆ ಯಾರು ಬೇಲಿಯಾಗಿ ಕಾಪಾಡಬೇಕಿತ್ತು ಅವ್ರಿಗೆ ಕಳ್ಳರ ಜೊತೆ ಸೇರಿಬಿಟ್ಟು ಇವರು ಬಚಾವ್ ಮಾಡಲಿ. ಅನ್ವರ್ ಮಣಿಪಾಡಿ ಅವರೇ ಧನ್ಯವಾದ ಸುವರ್ಣ ನ್ಯೂಸ್ ಸ್ಟುಡಿಯೋಗೆ ಬಂದು ಈ ಎಲ್ಲ ಮಾಹಿತಿಗಳನ್ನು ಹಂಚಿಕೊಂಡಿದ್ದಕ್ಕೆ. ಸುವರ್ಣ ನ್ಯೂಸ್ ನಿರಂತರವಾಗಿ ಈ ವರದಿಯನ್ನು ಫಾಲೋ ಮಾಡುತ್ತೆ. ನಮ್ಮ ಪ್ರಶ್ನೆಗಳಿಷ್ಟೇ, ನಮಗೆ ಉತ್ತರ ಬೇಕಾಗಿದೆ ಕೆಲವೊಂದಷ್ಟು ಪ್ರಮುಖ ಪ್ರಶ್ನೆಗಳಿಗೆ. ಆ ಪ್ರಶ್ನೆಗಳೇನು ಅನ್ನೋದನ್ನು ನೋಡಿ. ಅಂತಿಮ ತನಿಖಾ ವರದಿಯಲ್ಲಿನ ಹೆಸರುಗಳು ಏನಾದವು ಅನ್ನುವಂಥದ್ದು ನಮ್ಮ ಬೇಸಿಕ್ ಪ್ರಶ್ನೆ, ಮೂಲಭೂತವಾದಂತಹ ಪ್ರಶ್ನೆ ಇದೆ. ಅಂತಿಮ ತನಿಖಾ ವರದಿಯನ್ನ ಏನು ಸಲ್ಲಿಸಿದ್ರು ಇನ್ಸ್ಪೆಕ್ಟರ್ ರವಿಶಂಕರ್, ಅದರಲ್ಲಿನ ಹೆಸರುಗಳೇನಾದವು, ಅಲ್ಲೊಂದಷ್ಟು ಹೆಸರುಗಳನ್ನು ಮೆನ್ಷನ್ ಮಾಡಿದ್ರು ಇನ್ಸ್ಪೆಕ್ಟರ್ ರವಿಶಂಕರ್. ಇಂತಿಷ್ಟು ಜನರ ಮೇಲೆ ಆರೋಪಗಳು ಸಾಬೀತಾಗಿದೆ, ನನ್ನ ತನಿಖೆಯಲ್ಲಿ ಇವರ ವಿರುದ್ಧ ಸಾಕ್ಷಿಗಳು ಸಿಕ್ಕಿದೆ ಅಂತ ರೆಹಮಾನ್ ಖಾನ್, ಅವರ ಪುತ್ರ ಮಕ್ಸೂದ್ ಅಲಿ ಖಾನ್, ಮೊಹಮ್ಮದ್ ಅಸಾದುಲ್ಲಾ, ಶಫೀವುಲ್ಲಾ, ಖಾತಿಬ್, ಮುಮ್ತಾಜ್ ಅಹಮದ್ ಖಾನ್, ಹಿದಾಯತುಲ್ಲಾ ಈ ಹೆಸರುಗಳು ಚಾರ್ಜ್ ಶೀಟ್ನಲ್ಲಿ ಯಾಕೆ ಬರಲಿಲ್ಲ ಅನ್ನುವಂಥದ್ದು ನಮ್ಮ ಮೂಲಭೂತವಾದ ಪ್ರಶ್ನೆ. ಚಾರ್ಜ್ ಶೀಟ್ನಲ್ಲಿ ಅವರ ಹೆಸರುಗಳು ಹೇಗೆ ನಾಪತ್ತೆಯಾದವು ಅನ್ನುವಂಥದ್ದು. ರೆಹಮಾನ್ ಖಾನ್ರನ್ನು ರಕ್ಷಿಸೋದಕ್ಕೆ ಕೇಸ್ ಮೇಲೆ ಚಪ್ಪಡಿ ಕಲ್ಲು ಎಳೆದ್ರ ಅನ್ನುವಂಥದ್ದು ಪ್ರಶ್ನೆ. ಪಾಪದ ದುಡ್ಡಿನಲ್ಲಿ ಯಾರ್ಯಾರು ಪಾಲು ಪಡೆದ್ರಿ ಅನ್ನುವಂಥದ್ದು ಸುವರ್ಣ ನ್ಯೂಸ್ ಅಂತಿಮ ಪ್ರಶ್ನೆ. ಈ ಪ್ರಶ್ನೆನ ಕೇಳಿಕೊಂಡು ನಾವು ಗೃಹ ಸಚಿವರ ಹತ್ರ ಹೋಗ್ತೀವಿ, ಮುಖ್ಯಮಂತ್ರಿಗಳ ಹತ್ರ ಕೂಡ ಹೋಗ್ತೀವಿ. ದಯವಿಟ್ಟು ನಮಗೆ ಉತ್ತರ ಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಹಾಟ್ ನ್ಯೂಸ್ನ ಮುಗಿಸ್ತಾ ಇದ್ದೀನಿ. ಇದು ಆಯಾ ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ. ಪ್ರತಿದಿನ ಸಂಜೆ 6:30ಕ್ಕೆ ಪ್ರಸಾರ ಆಗುತ್ತೆ, ತಪ್ಪದೇ ನೋಡಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.